ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 58. ಹೇ ಸ್ವರ, ಯಾಕೊಬ್ಬಳೇ ನಗ್ತಾ ಇದೆಯಾ ಎಂದು ತನ್ನಷ್ಟಕ್ಕೆ ಒಬ್ಬಳೇ ನಗುತ್ತಾ ನಿಂತ ಸ್ವರಾಳನ್ನು ಕೇಳಿದ ಶ್ಯಾಮ್. ಅದು ನಿಮ್ಮ ಬಗ್ಗೆ ಹಾಗೆ ಯೋಚಿಸ್ತಿದ್ದೆ, ನಗು ಬಂತು ಎಂದಳು ಮುಕ್ತವಾಗಿ. ಏನು, ನನ್ನ ಬಗ್ಗೆ ಯೋಚಿಸಿದರೆ ನಗು ಬರುತ್ತಾ? ಅಂದರೆ ನಾನು ನಿನ್ನ ಕಣ್ಣಿಗೆ ಜೋಕರ್ ಥರ ಕಾಣ್ತಿದ್ದೀನಿ ಅಂತಾಯಿತು ಎಂದವನಿಗೆ. ನಾನು ಹಾಗೆ ಹೇಳಿಲ್ಲ, ಅದು ನೀವು ತುಂಬ ಒಳ್ಳೆಯವರು, ಅದಕ್ಕೆ ನಿಮ್ಮ ಬಗ್ಗೆ ಯೋಚಿಸ್ತಾ ನಗು ಬಂತು ಎಂದಳು. ನಾನೀಗ ಹೇಗೆ ಒಳ್ಳೆಯವನಾದೆ ಎಂದು ಯೋಚಿಸುವವನಂತೆ ಕೇಳಿದ. ನನ್ನ ತಮ್ಮನನ್ನು ನೀವು ನಿಮ್ಮ ತಮ್ಮನಂತ ಟ್ರೀಟ್ ಮಾಡ್ತಿದ್ದೀರಾ, ಅದಕ್ಕೆ ನಂಗೆ ತುಂಬ ಖುಷಿಯಾಗ್ತಿದೆ ಎಂದಳು ನಗುತ್ತಾ. ನಾನು ಮನೆಯಲ್ಲಿ ಸಹೋದರರಿಲ್ಲದೆ ಒಂಟಿಯಾಗಿ ಬೆಳೆದವನು. ನನಗೂ ತಮ್ಮನೂ ತಂಗಿನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಎಷ್ಟೋ ಸರಿ ಅನಿಸುತ್ತಿದೆ. ಈಗ ನನಗೂ ಒಬ್ಬ ತಮ್ಮ ಸಿಕ್ತ. ಐ ಆಮ್ ಹ್ಯಾಪಿ ನೌ ಎಂದನು. ಥ್ಯಾಂಕ್ ಯು. ಯಾಕೆ? ಹಾಗೆ ಸುಮ್ಮನೆ. ಓಕೆ, ಗುಡ್ ನೈಟ್, ಮಲ್ಕೋ. ಸರಿ, ಗುಡ್ ನೈಟ್. ಅಪ್ಪ ಅಮ್ಮ, ನಾನಿವತ್ತು ಬೇಕ್ರಿಗೆ ಹೋಗಿ ಬರ್ತೇನೆ, ತುಂಬ ದಿನವಾಯಿತು ಹೋಗದೆ. ಪಾಪ ಪ್ರೇಕ್ಷಾ, ಇಷ್ಟು ದಿನ ಒಬ್ಬಳೇ ಅಡ್ಜಸ್ಟ್ ಮಾಡಿದ್ಲು ಎಂದಳು ಪ್ರೇಕ್ಷಾಳನ್ನು ನೆನೆದು. ಸರಿ ಪುಟ್ಟ ಎಂದರು ಮುರಳಿಯವರು. ಚಿನ್ನು, ಲಂಚ್ ಬಾಕ್ಸ್ ಕೊಡ್ತೇನೆ, ತಗೊಂಡು ಹೋಗು ಎಂದ ಮೃದುಲಾರವರಿಗೆ. ಅಮ್ಮ, ನಾನು ಮತ್ತೆ ಬರ್ತೇನೆ, ಅಪ್ಪ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಲ್ವಾ, ಆಗ ಇಲ್ಲೇ ಊಟ ಮಾಡ್ತೇನೆ ಎಂದಳು. ಸರಿ, ಬೇಗ ಬಂದುಬಿಡು. ಸರಿಮ್ಮ, ಬಾಯ್ ಎಂದವಳು ಬೇಕರಿಯ ದಾರಿ ಹಿಡಿದಳು. ಶ್ರೇಯಾಳನ್ನು ಕಂಡೊಡನೆ ಖುಷಿಯಿಂದ ಬಂದ ಪ್ರೇಕ್ಷಾ ಅವಳನ್ನು ಆಲಂಗಿಸುತ್ತಾ ಐ ಮಿಸ್ ಯು ಶ್ರೀ ಎಂದಳು. ಐ ಮಿಸ್ ಯು ಟು ಆ್ಯಂಡ್ ಥ್ಯಾಂಕ್ ಯು ಎಂದಳು ಮುಗುಳ್ನಗುತ್ತಾ. ಥ್ಯಾಂಕ್ಸ್ ಯಾಕೆ? ಅದು ನಾನು ಇಲ್ಲದೇ ಇರುವಾಗ ಇಲ್ಲಿ ಎಲ್ಲ ಮ್ಯಾನೇಜ್ ಮಾಡಿದೆಯಲ್ಲ, ಅದಕ್ಕೆ. ಥ್ಯಾಂಕ್ಸ್ ಎಲ್ಲ ಬೇಡ. ಹೌದು, ನಮ್ಮಣ್ಣ ಕಾಲ್ ಮಾಡಿದ್ನಾ ಎಂದಳು ಶ್ರೀಹಿತ್ನ ನೆನೆದು. ಇಲ್ಲ ಎಂದು ಉತ್ತರಿಸಿದವಳು ಬೇಕರಿಯೊಳಗೆ ಹೋದವಳೆ ಅಕ್ಕಂದಿರ ಕುಶಲೋಪರಿ ವಿಚಾರಿಸಿದಳು. ಅವಳು ಬಂದದ್ದು ಅವರಿಗೂ ಖುಷಿಯಾಗಿತ್ತು. ಶ್ರೀ, ಹೇಳು ಪ್ರೇಕ್ಷಾ. ನೀನಾದರೂ ಅಣ್ಣಂಗೆ ಕಾಲ್ ಮಾಡು, ಅವನು ಬ್ಯುಸಿ ಇರ್ತಾನೆ, ಆಮೇಲೆ ಮಾಡ್ತೇನೆ ಎಂದವಳು ಹೇಳುವಷ್ಟರಲ್ಲಿ ಅವಳ ಫೋನ್ ರಿಂಗಣಿಸಿತು. ಫೋನ್ ಪರದೆಯಲ್ಲಿ ಹಿತ್ತೆನ್ನುವ ಹೆಸರು ನೋಡಿದವಳು, ನೋಡು ನಿನ್ನ ಅಣ್ಣನೇ ಕಾಲ್ ಮಾಡ್ತಿದ್ದಾನೆ ಎಂದು ಪ್ರೇಕ್ಷಾಳಿಗೆ ಹೇಳಿದವಳು ಕರೆ ಸ್ವೀಕರಿಸಿದಳು. ಶ್ರೀ, ಹಾಂ ಹೇಳು ಹಿತ್. ಮಾವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಲ್ಲ, ಎಷ್ಟು ಹೊತ್ತಿಗೆ ಬರಲಿ ಎಂದು ಕೇಳಿದವನಿಗೆ, ಹಿತ್ ನೀನಿನ್ನ ಬಿಸ್ನೆಸ್ ಕಡೆ ಗಮನ ಕೊಡು ಪ್ಲೀಸ್. ನಾನು ಮತ್ತು ಅಮ್ಮ ಅಪ್ಪನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೇವೆ, ಸುಮ್ಮನೆ ನೀನು ತೊಂದರೆ ತಗೋಬೇಡ ಎಂದು ನಮ್ರತೆಯಿಂದ ನುಡಿದಳು. ನನ್ನ ಮಾವನ ವಿಷಯದಲ್ಲಿ ನನಗೇನು ತೊಂದರೆ ಶ್ರೀ? ಹಾಗಲ್ಲ ಹಿತ್, ಈಗ ಬಿಸ್ನೆಸ್ನಲ್ಲಿ ಕಾಂಪಿಟೇಷನ್ ಜಾಸ್ತಿ, ನಾವು ಯಾವಾಗಲೂ ಅಲರ್ಟ್ ಆಗಿರಬೇಕು. ನಂಗೆ ಗೊತ್ತು ನಿನಗೆ ನಿಮ್ಮ ಅಪ್ಪ ಅಂದರೆ ಇಷ್ಟು ಪ್ರೀತಿ ಗೌರವ ಅಂತ, ಸೊ ನನ್ನ ಕಾರಣಕ್ಕೆ ಬಿಸ್ನೆಸ್ನಲ್ಲಿ ನಿನ್ನ ಕಾನ್ಸಂಟ್ರೇಷನ್ ತಪ್ಪೋದು ನಂಗೆ ಇಷ್ಟ ಇಲ್ಲ ಎಂದಳು. ತನ್ನ ತಂದೆ ಹಾಗೂ ಬಿಸ್ನೆಸ್ ಬಗ್ಗೆ ಅವಳಿಗಿರುವ ಕಾಳಜಿ ನೋಡಿ ಅವನ ಮನ ಹರ್ಷಗೊಂಡಿತು. ಸರಿ ಶ್ರೀ, ಬಟ್ ಏನೇ ಹೆಲ್ಪ್ ಬೇಕಾದರೂ ತಕ್ಷಣ ನನಗೆ ಕಾಲ್ ಮಾಡು. ಖಂಡಿತ ಮಾಡ್ತೇನೆ. ಮತ್ತು ನನಗೆ ನಿನ್ನನ್ನು ನೋಡ್ಬೇಕು ಅನ್ನಿಸ್ತಿದೆ. ಯಾವಾಗ ಮೀಟ್ ಆಗೋದು? ನನಗೂ ನಿನ್ನ ಜೊತೆ ಮಾತಾಡೋದಿದೆ, ಆದರೆ ನಾನು ಇವತ್ತಷ್ಟೇ ಬೇಕ್ರಿಗೆ ಬಂದಿದ್ದೇನೆ, ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಆಮೇಲೆ ಅಪ್ಪನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ನಾವಿಬ್ಬರು ಫ್ರೀ ಇರುವಾಗ ಮೀಟ್ ಆಗೋಣ. ಓಕೆ. ಮತ್ತು ಅಮ್ಮ ಇವತ್ತು ಜ್ಯೋತಿಷರ ಬಳಿ ಹೋಗ್ತಿದ್ದಾರೆ, ನಮ್ಮಿಬ್ಬರ ಮದುವೆಗೆ ಮುಹೂರ್ತ ನೋಡಲಿಕ್ಕೆ. ನಂಗೆ ತುಂಬ ಖುಷಿ ಆಗ್ತಿದೆ. ಹೌದಾ? ಹಾಂ, ಐ ಮಿಸ್ ಯು. ಸರಿ, ಮತ್ತೆ ಮಾತಾಡೋಣ. ಓಕೆ, ಬಾಯ್ ಎಂದವ ಕರೆ ಸ್ಥಗಿತಗೊಳಿಸಿದ. ಪ್ರೇಕ್ಷಾ ಶ್ರೇಯಾಳ ಮಾತುಗಳನ್ನು ಕೇಳಿಸಿಕೊಂಡವಳು ಅವಳ ತಲೆಗೆ ಮೊಟಕಿ, ಏನೇ ನೀನು ಗಂಡನ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡೋದು ಬಿಟ್ಟು ಒಳ್ಳೆ ಗಂಭೀರವಾಗಿರ್ತೀಯಲ್ಲ ಎಂದಾಗ, ನಿಂಗೆ ಮದುವೆಯಾಗಿ ಎಷ್ಟು ವರ್ಷ ಆಯಿತು ಎಂದು ನಕ್ಕಳು ಶ್ರೇಯಾ. ಶ್ರೀ ಎಂದು ರಾಗ ಎಳೆದವಳಿಗೆ, ಮತ್ತೆ ಮದುವೆಯಾಗಿ ಎಕ್ಸ್ಪೀರಿಯನ್ಸ್ ಇರೋ ಥರ ಮಾತಾಡ್ತೀಯಲ್ಲ ಎಂದವಳಿಗೆ. ಎಕ್ಸ್ಪೀರಿಯನ್ಸ್ ಬೇಕು ಅಂತ ಇಲ್ಲ, ಎಷ್ಟೋ ಜನರು ಮಾತಾಡೋದನ್ನು ನೋಡಿದ್ದೇನೆ. ಅಷ್ಟೇ ಅಲ್ಲ, ನಮ್ಮ ಪಕ್ಕದ ಮನೇಲಿರೋ ಅಜ್ಜಿ ಮತ್ತು ತಾತ ಈಗಲೂ ನ್ಯೂಲಿ ಮ್ಯಾರಿಡ್ ಕಪಲ್ ಥರ ಆಡ್ತಾರೆ ಗೊತ್ತಾ ಎಂದಳು. ಪರವಾಗಿಲ್ಲ ಕಣಮ್ಮ, ತುಂಬ ಒಬ್ಸರ್ವ್ ಮಾಡ್ತೀಯಾ ಎಂದವಳು. ಸರಿ, ನಂಗೆ ಮೊದಲು ಯಾವೆಲ್ಲ ಸ್ವೀಟ್ಸ್ ಖಾಲಿಯಾಗಿದೆ ಅಂತ ಹೇಳು, ನಾನು ಮೊದಲು ಅದನ್ನು ರೆಡಿ ಮಾಡಬೇಕು ಎಂದು ಮಾತು ಬದಲಾಯಿಸಿದಳು. ರವೆ ಲಡ್ಡು, ಹಲ್ವಾ ಮತ್ತು ನಾಳೆಗೊಂದು ಆರ್ಡ್ರ್ ಬಂದಿದೆ, ಬರ್ತ್ಡೇ ಕೇಕಿದು, ರೆಡ್ ವೆಲ್ವೆಟ್ ಎಂದು ತಾನು ಬರೆದಿಟ್ಟಿರುವ ಕಾಗದವನ್ನು ನೋಡುತ್ತಾ ಹೇಳಿದಳು. ಸರಿ, ಮೊದಲು ರವೆ ಲಡ್ಡು ಮತ್ತು ಹಲ್ವಾ ರೆಡಿ ಮಾಡ್ತೇನೆ ಎಂದವಳು ಒಳಗೆ ಹೋದಳು. ಅಷ್ಟರಲ್ಲಿ ಪ್ರವೀಣ್ ಬಂದ. ಅನಿರೀಕ್ಷಿತವಾಗಿ ಬಂದವನನ್ನು ನೋಡಿ ದಂಗಾದಳು ಹುಡುಗಿ. ನಂತರ ಸಾವರಿಸಿಕೊಂಡು ಏನು ಬೇಕು ಸರ್ ಎಂದಳು.
ಪರವಾಗಿಲ್ವೇ, ಯಾವಾಗಲೂ ನನ್ನನ್ನು ನೋಡಿದರೆ ಗುರು ಅಂತಿರ್ತಾಳೆ, ಇವತ್ತು ಎಷ್ಟು ಗೌರವ ಕೊಟ್ಟು ಮಾತಾಡ್ತಿದ್ದಾಳೆ ಎಂದು ಮನದಲ್ಲೇ ಅಂದುಕೊಂಡ ಪ್ರವೀಣ್ ಇವಳನ್ನು ಸ್ವಲ್ಪ ಸತಾಯಿಸಬೇಕು ಎಂದುಕೊಂಡವನೇ ಯಾವ ಯಾವ ಕೇಕ್ ಇದೆ ಇಲ್ಲಿ ಎಂದು ಕೇಳಿದನು. ಇವನ ಕಣ್ಣು ಸೈಗಿದೆ ತಾನೆ, ಕೇಕ್ ಕಣ್ಮುಂದೆ ಇದ್ದರೂ ಬೇಕಂತಲೇ ನನ್ನ ಮಾತಾಡ್ಸೋಕೆ ನೆಪ ಹುಡುಕ್ತಿದ್ದಾನೆ ಇಡಿಯಟ್ ಎಂದು ಮನದಲ್ಲೇ ಬೈದವಳು. ಸರ್, ಬ್ಲ್ಯಾಕ್ ಫಾರೆಸ್ಟ್, ವೈಟ್ ಫಾರೆಸ್ಟ್, ಬಟರ್ ಸ್ಕಾಚ್, ರೆಡ್ ವೆಲ್ವೆಟ್, ಸದ್ಯಕ್ಕೆ ಇಷ್ಟೇ ಇರೋದು ಸರ್, ನಿಮಗೆ ಯಾವುದು ಬೇಕು ಎಂದು ಕೇಳಿದಳು ಭಾರತ ನಗುತ್ತಾ. ನನಗೆ ಇದರಲ್ಲಿ ಯಾವುದೂ ಬೇಡ, ಯಾವುದೆಲ್ಲ ಇದೆ ಅಂತ ತಿಳಿಯೋದಕ್ಕೋಸ್ಕರ ಕೇಳಿದೆ ಅಷ್ಟೆ ಎಂದವನು. ಬೇರೆ ಸ್ವೀಟ್ಸ್ ಏನಿದೆ ಎಂದು ಕೇಳಿದ. ನನ್ನ ಶ್ರೀ ಬಿಸ್ನೆಸ್ ಹಾಳಾಗಬಾರ್ದು ಅಂತ ಸುಮ್ಮನೆ ಇದ್ದೇನೆ. ಮಗನೇ, ನೀನು ಹೊರಗೆ ಸಿಗು, ಮಾಡ್ತೇನೆ ನಿಮಗೆ ಎಂದು ಮನಸ್ಸಲ್ಲೇ ಧಮಕಿ ಹಾಕಿದವಳು. ಸರ್, ಇದು ಜಸ್ಟ್ ತಿಳಿಯೋದಕ್ಕೋಸ್ಕರ ಕೇಳ್ತಿದ್ದೀರೋ ಅಥವಾ ಇದನ್ನಾದರೂ ತಗೊಳ್ಳೋ ಪ್ಲ್ಯಾನ್ ಇದೆಯೋ ಎಂದಳು. ಮೊದಲು ನೀವು ಸ್ವೀಟ್ಸ್ ಯಾವುದೆಲ್ಲ ಇದೆ ಅಂತ ಹೇಳಿ, ಆಮೇಲೆ ಡಿಸೈಡ್ ಮಾಡ್ತೇನೆ. ಲಡ್ಡು, ಮೈಸೂರು ಪಾಕ್, ಕಾಜು ಬರ್ಫಿ, ಪೇಡ ಎಂದು ಹೇಳುವವಳನ್ನು ತಡೆದವ. ಕಾಜು ಬರ್ಫಿ ಕೊಡಿ, ನನ್ನ ಹುಡುಗಿಗೆ ತುಂಬ ಇಷ್ಟ ಎಂದ ನಗುತ್ತಾ. ಇವನಿಗೆ ಹುಡುಗಿ ಬೇರೆ ಇದ್ದಾಳ, ಮತ್ತು ನನಗೆ ಯಾಕೆ ಕಾಳು ಹಾಕೋಕೆ ಟ್ರೈ ಮಾಡ್ತಿದ್ದ? ಅಲ್ಲ, ಇವನಿಗೆ ಹುಡುಗಿ ಇರಲಿ ಬಿಡಲಿ, ನನಗೇನು, ನನ್ನ ಹತ್ರ ಯಾಕೆ ಅವಳ ಇಷ್ಟಗಳನ್ನು ಹೇಳ್ತಿದ್ದಾನೆ ಎಂದುಕೊಂಡವಳೆ ಕಾಜು ಬರ್ಫಿ ಬಾಕ್ಸ್ ಅವನ ಮುಂದಿಟ್ಟಳು. ತಗೊಳ್ಳಿ ಸರ್, ನಿಮ್ಮ ಹುಡುಗಿಗೆ ಕೊಡಿ ಎಂದವಳಿಗೆ. ನಾನು ಕೊಟ್ಟರೆ ಅವಳು ತಗೊಳ್ಳೋದಿಲ್ಲ ಎಂದು ಮೇಲುದನಿಯಲ್ಲಿ ನುಡಿದ. ಏನು ಹೇಳಿದಿರಿ? ಹಾಂ, ಅದೇನಿಲ್ಲ, ಹುಡುಗಿ ಸ್ವಲ್ಪ ದೂರದಲ್ಲಿದ್ದಾಳೆ, ಈಗ ಅವಳಿಗೆ ಕೊಡೋಕ್ಕಾಗಲ್ಲ, ನಾನೇ ತಿಂತೇನೆ ಅಂದೆ ಎಂದ. ಓಕೆ, ಬೇರೇನು ಬೇಕು? ಸದ್ಯಕ್ಕೆ ಇಷ್ಟು ಸಾಕು, ಏನಾದರೂ ಬೇಕಾದರೆ ಮತ್ತೆ ಬರ್ತೇನೆ ಎಂದವ. ಕಾಜು ಬರ್ಫಿಯ ಹಣ ಕೊಟ್ಟು ಅಲ್ಲಿಂದ ಹೋದ. ಅವನು ಹೋದ ದಿಕ್ಕನ್ನೇ ನೋಡುತ್ತಾ ನಿಂತವಳನ್ನು ಎಚ್ಚರಿಸಿದ ಶ್ರೀಯಾ, ಪ್ರೇಕ್ಷಾ ಏನಾಯಿತು ಎಂದು ಕೇಳಿದಳು. ಏನಿಲ್ಲ ಶ್ರೀ, ಪ್ರವೀಣ್ ಬಂದಿದ್ದ ಎಂದವಳಿಗೆ. ತಿಳಿದರೂ ತಿಳಿದವಳಂತೆ ಯಾವ ಪ್ರವೀಣ್ ಎಂದು ಯೋಚಿಸುವವಳಂತೆ ಕೇಳಿದಳು ಶ್ರೀಯಾ. ಶ್ರೀ, ಅದೇ ನಮ್ಮ ಪಕ್ಕದ ಮನೆಯ ಪ್ರವೀಣ್. ಓ, ಅವರ ಏನು ಹೇಳಿದ್ರು? ನಿನ್ನ ನೋಡೋಕೆ ಬಂದ್ರಾ ಎಂದು ಕೇಳಿದವಳಿಗೆ. ಶ್ರೀ ಎಂದು ರಾಗ ಎಳೆದವಳು. ಸ್ವೀಟ್ ತಗೊಳಕ್ಕೆ ಬಂದ, ಹೋದ ಅಷ್ಟೇ ಎಂದಳು. ಸ್ವೀಟ್ಸ್ ತಗೊಳಕ್ಕೆ ಬಂದರೆ ನೀನು ಯಾಕೆ ಹೀಗೆ ನಿಂತಿದ್ಯಾ ಎಂದು ಹುಬ್ಬೇರಿಸಿದಳು. ಅದು ಸ್ವೀಟ್ಸ್ ತಗೊಂಡು ಹೋಗೋದು ಬಿಟ್ಟು ನನ್ನ ಹುಡುಗಿಗೆ ಕಾಜು ಬರ್ಫಿ ಅಂದರೆ ಇಷ್ಟ ಅಂತಿದ್ದಾನೆ. ಅವನ ಹುಡುಗಿ ಬಗ್ಗೆ ನನಗೆ ಯಾಕೆ ಹೇಳಬೇಕು? ನಾನೇನಾದರೂ ಅವನನ್ನು ಕೇಳಿದ್ನಾ ಎಂದು ಮುಖ ತಿರುಗಿಸಿ ನುಡಿದವಳಿಗೆ. ಎಲ್ಲೋ ಏನೋ ಸೀದ್ ಹೋಗಿರೋ ವಾಸನೆ ಬರ್ತಿದೆ, ನಿನಗೇನಾದರೂ ಬರ್ತಿದ್ಯಾ ಎಂದು ಅವಳ ಕಾಲೆಳೆದಳು ಶ್ರೀಯಾ. ಉರಿಗಣ್ಣಿನಿಂದ ಅವಳತ್ತ ನೋಡಿದ ಪ್ರೇಕ್ಷಾಳ ತಲೆಗೆ ಮೊಟಕಿದವಳು. ಪೆದ್ದಿ ಕಣೆ ನೀನು, ಕಾಜು ಬರ್ಫಿ ಅಂದರೆ ನಿಂಗೆ ಇಷ್ಟ ತಾನೆ, ನಿನ್ನ ಬಗ್ಗೆನೇ ನಿಂಗೆ ಹೇಳಿ ಹೋಗಿದ್ದಾರೆ ಅವರು ಎಂದಳು ಶ್ರೀಯಾ. ದೊಡ್ಡ ಕಣ್ಣು ಬಿಟ್ಟವಳು. ಅಂದರೆ ನನ್ನನ್ನೇ ಅವನ ಹುಡುಗಿ ಅಂತ ಅದು ನನ್ನ ಹತ್ರನೇ ಹೇಳಿಬಿಟ್ಟು ಹೋದ್ನೋ, ಅವನಿಗೆ ಸರಿಯಾಗಿ ಮಾಡ್ತೇನೆ ಎಂದು ಹೊರಟವಳನ್ನು ತಡೆದವಳು. ಪ್ರೇಕ್ಷಾ, ಈಗ ಹೋಗಬೇಡ, ಸಂಜೆ ಮನೆಗೆ ಹೋದ್ಮೇಲೆ ನೋಡು ಎಂದಳು. ಸರಿ, ಆದರೆ ಅವನನ್ನು ಮಾತ್ರ ನಾನಿವತ್ತು ಸುಮ್ಮನೆ ಬಿಡಲ್ಲ ಎಂದಳು ಕೋಪದಿಂದ. ಶ್ರೀಯಾ ಅವಳನ್ನು ಸಂತೈಸಲು ಯತ್ನಿಸಿದಳು. ಅಂದು ಗ್ರಾಹಕರು ಕಡಿಮೆ ಇದ್ದಿದ್ದರಿಂದ ಗೆಳತಿಯರಿಬ್ಬರು ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಹರಟುತ್ತಾ ಕುಳಿತಿದ್ದರು. ಪ್ರೇಕ್ಷಾ, ನಮ್ಮಪ್ಪ ಮತ್ತೆ ನಡೆಯೋಕ್ಕಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು ಗೊತ್ತಾ ಎಂದು ಖುಷಿಯಿಂದ ಹಿಡಿದವಳಿಗೆ. ಹೇ, ದ್ಯಾಟ್ಸ್ ಎ ಗುಡ್ ನ್ಯೂಸ್ ಎಂದಳು ನಗುತ್ತಾ. ಇದಕ್ಕೆಲ್ಲ ಕಾರಣ ಹಿತ್, ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೆ ಎಂದಳು ತನ್ನ ಇನಿಯನನ್ನು ನೆನೆದು. ಶ್ರೀ, ನಿಮ್ಮ ಲವ್ ಸ್ಟೋರಿ ಬಗ್ಗೆ ನಂಗೆ ಹೇಳಲೇ ಇಲ್ಲ ಎಂದು ಕುತೂಹಲದಿಂದ ಮತ್ತೊಮ್ಮೆ ಕೇಳಿದವಳಿಗೆ. ಎಲ್ಲ ಹೇಳ್ತೇನೆ, ಆದರೆ ಇವತ್ತಲ್ಲ, ಈಗ ನಾನು ಮನೆಗೆ ಹೋಗಿ ಅಪ್ಪನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಎಂದಳು. ಸರಿ, ಬಾಯ್ ಬಾಯ್ ಎಂದವಳು ಮೂವರು ಅಕ್ಕಂದಿರಿಗೂ ಹೇಳಿ ಹೊರಟಳು. ಮುಂದುವರಿಯುವುದು.